ಗುರುವೇ ನೀವೇನು ತಮ್ಮೆಲ್ಲ ನೋಡಿದ್ರೆ ಅದು ಕರೆನೇ ಅದ. ಶಿವನ ಸ್ಥಾನ ಕಾಶಿಯಲ್ಲಿ ಸುಡುಗಾಡ್ದಾಗ ಹೋಳಿ ಆಡ್ತಾರೆ, ಚಿತಾಭಸ್ಮದಿಂದ ಹೋಳಿ ಆಡ್ತಾರೆ. ನಾವು ನೀವು ಸಣ್ಣವರಿದ್ದಾಗ ಮನ್ಯಾಗ ಹೋಳಿಯನ್ನು ಆಡ್ತಿದ್ದೇವೆ, ಕಲರ್ ಹೋಳಿ. ದೊಡ್ಡವರಾದ್ಗಳೇ ನಮ್ಮ ಗೆಳೆಯ ಬಳಗ ಕೂಡ ಬೆಳೀತದೆ, ಸಿಟಿ ತಿರುಗಾಡಿ ಬಣ್ಣವನ್ನು ಆಡ್ತೀವಿ. ಆದ್ರೆ ಈ ಬನರಸ ಅಂದ್ರೆ ಕಾಶಿಯಲ್ಲಿ ಸುಡುಗಾಡ್ದಾಗ ಹೋಳಿ ಆಡ್ತಾರೆ, ಚಿತಾಭಸ್ಮದಿಂದ ಹೋಳಿ ಆಡ್ತಾರೆ. ಸುಡುಗಾಡಿನ ಹೋಳಿ ಹಬ್ಬವನ್ನು ಇವಾಗ ನಾನು ಆಡಕತ್ತೀನಿ. ನಿಮ್ಮನ್ನು ಕೂಡ ಈ ಹಬ್ಬಕ್ಕೆ ಕರ್ಕೊಂಡು ಹೊಂಟೀನಿ. ಈ ಹಬ್ಬ 2 ದಿನ ನಡೀತದೆ ಕಾಶಿ ಒಳಗೆ. ಫಸ್ಟ್ ಡೇ ರಂಗಬರ್ಸಿ ಏಕಾದಶಿ ದಿನ ಬಾಬಾ ಕಿನಾರಾಮ್ ಆಶ್ರಮದಿಂದ ಸ್ಟಾರ್ಟ್ ಆಗ್ತದೆ. ಹೊಸ ದಂಪತಿಗಳಾದ ಶಿವ ಮತ್ತು ಪಾರ್ವತಿಯ ಸವಾರಿಯ ಮೂಲಕ. ಬಾಬಾ ಕಿನಾರಾಮ್ ಆಶ್ರಮ ಮುಂದೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳಕತ್ತಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾದೇವ ಮತ್ತು ಪಾರ್ವತಿನ ಕರ್ಕೊಂಡು ಕೇಸಿಂದ್ರ ಮಸನ್ ಹುಲಿ ಆಡಕ್ಕೆ ಹರಿಶ್ಚಂದ್ರ ಘಾಟಿಗೆ ಒಯ್ತಾರ. ಸಣ್ಣ ಹುಡುಗರಿಂದ ದೊಡ್ಡ ಹುಡುಗರ ತಕ್ಕ ಎಲ್ಲರೂ ವೇಷ ಹಾಕೊಂಡು ಕೇಸಿಂದ್ರ ಈ ಆಶ್ರಮ ಕಡೆ ಇವಾಗ ಬರ್ಲಾಕತ್ತಾರ. ಈ ಆಶ್ರಮದಿಂದ ಶಿವನು ತನ್ನ ಆಟವನ್ನು ಆಡಕ್ಕೆ ಸ್ಟಾರ್ಟ್ ಮಾಡ್ತಾನ. ಪಾರ್ವತಿ ದೇವಿಯು ನಂದಿ ಮಹಾರಾಜನ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾಳ. ದಂಪತಿಗಳ ಜೊತೆ ಹಲವಾರು ದೇವತೆಗಳು, ನಾನಾ ಗಣಗಳು, ಭೂತ ಪ್ರೇತಗಳು ಈ ಸವಾರಿಯಲ್ಲಿ ಸೇರಿಕೊಳ್ಳುತ್ತಾರೆ. ಸವಾರಿ ಹೋಗುವಾಗ ಅಲ್ಲಿರುವ ದೇವತೆಗಳು, ಗಣಗಳು, ಭೂತ ಪ್ರೇತಗಳು ಆನಂದದಿಂದ ಕುಣಿದು ಕುಪ್ಪಳಿಸಿ ತಮ್ಮ ಲೀಲೆಯನ್ನು ತೋರಿಸ್ತಾ ಮುನ್ನಡಿತಾರೆ. ಈ ಸವಾರಿ ಜೊತೆಗೆ ನಾವು ಸೇರಿಕೊಳ್ತೀವಿ. ಅಂದರೆ ಮನುಷ್ಯರು, ಹೊರದೇಶದ ಮನುಷ್ಯರು ಕೂಡ ಇರ್ತಾರೆ. ನಾವು ಖುಷಿಯಿಂದ ದೇವತೆಗಳ ಜೊತೆ ಕುಣಿದು ಕುಪ್ಪಳಿಸಿ ಮುನ್ನಡಿತೀವಿ. ಹೋಗುವಾಗ ದಾರಿಯ ಮಧ್ಯದಲ್ಲೂ ಭಸ್ಮದಿಂದ ಹೋಳಿಯನ್ನು ಆಡ್ಕೋತೇ ಹೋಗ್ತೀವಿ. ನಾವು ಪಾರ್ವತಿ ಮತ್ತು ಮಹಾದೇವನನ್ನ ಹೋಳಿ ಆಡ ಕರ್ಕೊಂತೀವಿ ಹರಿಶ್ಚಂದ್ರ ಸಂಸನಿಗೆ. ಅದು ಬರೇ ರಂಗ ಹೋಲಿಯಿಂದ ಅಲ್ಲ, ಚಿತಾಭಸ್ಮವನ್ನ ಆಟಾಡ್ಕೋತ, ಡ್ಯಾನ್ಸ್ ಹಿಡ್ಕೋತ, ಕುಣಿತವನ್ನ ಮಾಡ್ಕೋತ ಕರ್ಕೊಂಡು ಹೊಂಟೀವಿ. ಏನು ಸಂತೋಷ, ಏನು ಸಂಭ್ರಮ, 2 ಕಣ್ಣು ಸಾಲಯ್ಯೋ ನಮಗೆ ಈ ಒಂದು ಸಂಭ್ರಮವನ್ನು ನೋಡೋದಕ್ಕೆ.
ಮಹಾದೇವ ಮತ್ತು ಪಾರ್ವತಿಯ ದರ್ಶನ ಪಡ್ಕೊಳಕ ಎಲ್ಲರೂ ಮನೆ ಹೊರಗೆ ಬಂದು ಕೇಸಿಂದ್ರ ಕಾಯ್ಲಕತ್ತಾರ. ಸವಾರಿ ಘಾಟ ಸಮೀಪ ಬಂದಂಗ ಜನ ಹೆಚ್ಚಿಗೆ ಹಾಕೋತ ಹೋಗ್ತಾರ. ದಂಪತಿಗಳ ಸವಾರಿಯನ್ನು ನೋಡೋಕೆ ಸಾಕಷ್ಟು ಜನ ಹಾದಿ ಬೀದಿಗಳಲ್ಲಿ ಕಾಯ್ತಾ ನಿಂತಿರ್ತಾರ. ಸವಾರಿ ಸಮೀಪ ಬಂದಾಗ ಅವರು ಕೂಡ ಬಣ್ಣ ಆಡಿ ಖುಷಿ ಪಡ್ತಾರೆ. ಫೈನಲಿ ಹರಿಶ್ಚಂದ್ರ ಘಾಟಿಗೆ ಬಂದೇವಿ. ಕೊನೆಯದಾಗಿ ದಂಪತಿಗಳ ಸವಾರಿ ಹರಿಶ್ಚಂದ್ರ ಘಾಟಿಗೆ ಬಂದು ತಲುಪಿದಾಗ ಅಲ್ಲಿ ನಮಗೆ ನಿಂದ್ರಕ್ಕೆ ಜಾಗ ಕೂಡ ಇರಲ್ಲ. ಅಲ್ಲಿ ದೇಹವನ್ನು ಕೂಡ ಸುಡ್ತಿರ್ತಾರ ಹರಿಶ್ಚಂದ್ರ ಘಾಟದಲ್ಲಿ. ಎಲ್ಲ ದೇವತೆಗಳು ಗಣಗಳು ಈ ಘಾಟ್ನಲ್ಲಿ ಸುಡುತ್ತಿರುವ ಹೆಣದ ಸುತ್ತಮುತ್ತ ಬಂದು ಆ ಚಿತದ ಭಸ್ಮವನ್ನು ಮೈಗೆ ಹಚ್ಚಿಕೊಂಡು ಅಲ್ಲಿ ಮಸಾನ ಹೋಲಿಯನ್ನು ಆರಂಭ ಮಾಡ್ತಾರೆ. ಗುರುವೇ, ನನ್ನ ಪರಿಸ್ಥಿತಿ ನೋಡ್ರಿ ಹಂಗಾಗಿದೆ. ಇವಾಗ ಪೂರಾ ಬೂದಿದಿಂದನೇ ಮುಚ್ಚೋಗಿವಿ. ಇದು ಏನಾದೀಗ ವಿಡಿಯೋ ನಾಳೆ ಕಂಟಿನ್ಯೂ ಆಗ್ತದ. ಈ ದಿನ ಇವತ್ತಿಗೆ ಇಲ್ಲೇ ಮುಗಿತದ. ನಾಳೆ ಸಿಗಮ್ರತ ಮಣಿಕರ್ಣಿಕಾ ಘಾಟ್ ಒಳಗೆ. ಸುಡುಗಾಡು ಹೋಳಿಯ 2ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ಮಣಿಕರ್ಣಿಕಾ ಘಾಟ್ ಒಳಗೆ ಸಂಶಾನ ಒಳಗೆ ಹೋಳಿಯನ್ನು ಆಡ್ತಾರೆ. ಒಳಗಡೆ ನಮ್ಮ ಯಾರಿಗೂ ಪರ್ಮಿಷನ್ ಇಲ್ಲ. ಒಳಗಡೆ ಮಶಾನನಾಥನ ಪೂಜೆ ಮಾಡ್ಲಕತ್ತಾರೆ. ಇವಾಗ ಇವಾಗ ಪೂಜೆ ನಡಿಲಕತ್ತದ. ಇಲ್ಲಿ ಅವರುಗಳು ಪೂಜೆ ಮಾಡ್ತಾರೆ. 11:45ಕ್ಕೆ ಆ ಚಿತಾಭಸ್ಮ ಏನು ಇದ್ದಿರ್ತದಾಗ ಅಲ್ಲಿರುವ ಭಸ್ಮವನ್ನು ತೊಗೊಂಡು ಕೇಸಿಂದ್ರೆ ಅಗೋರಿಗಳು ಚಿತಾಭಸ್ಮ ಹೋಳಿಯನ್ನು ಆಡ್ತಾರೆ. 11:45 ತಕ್ಕ ಇಲ್ಲಿ ಕಲರ್ ಹೋಳಿ ಆಡ್ತಾರೆ. प्रेतों की होली खेले, जिसके कारण से यहाँ की चिता कदा ही नहीं बनती। यहाँ कलयुग का स्थान कदा ही नहीं होता है। ಇಂಥ ಬಿಸಿಲೊಳಗೆ ಅದು ಸುಡ ಸಂಶಾನದಾಗ ಹುಳಿಯಾಡಕತ್ತಾರೀಗ. ಗ್ರೇಟ್. ಚಿತಾಭಸ್ಮದಿಂದ ಹೋಳಿ ಆಡುವ ಸಮಯ ಸ್ಟಾರ್ಟ್ ಆಯಿತು. ಕಾಶಿ ಒಳಗೆ ಈ ಸುಡುಗಾಡು ಹೋಳಿ ಅದಕ್ಕೆ ಆಡ್ತಾರೆ. ಶಿವ ಮತ್ತು ಪಾರ್ವತಿದು ಮದುವೆ ಆಗ್ತದ ಶಿವರಾತ್ರಿ ದಿನ. ಅದಾಗಿಂದ ರಂಗ್ ಬರ್ಸಿ ಏಕಾದಶಿ ಬರ್ತದ. ಆ ದಿನ ಎಲ್ಲರೂ ಬಣ್ಣ ಆಡ್ತಾರೆ. ದೇವತೆಗಳು, ಅಲ್ಲಿರುವ ಜನಗಳು, ರಾಜ ಮನೆತಂದರು ಎಲ್ಲರೂ ಬಣ್ಣ ಆಡ್ತಾರೆ. ಅಲ್ಲಿ ಈ ಭೂತ ಪ್ರೇತಗಳಿಗೆ ಅಲಾವಿರಲ್ಲ. ಅದ್ರ ಸಂಬಂಧ ಸ್ವತಃ ಶಿವನೇ ಸ್ವಯಂ ಸಂಶಾನಕ್ಕೆ ಬಂದ ಕೇಸಿಂದ್ರೆ ಈ ಭೂತ ಪ್ರೇತ ಗಣಗಳ ಜೊತೆ ಆ ಸುಡುಗಾಡದಲ್ಲಿರುವ ಚಿತಾಭಸ್ಮವನ್ನು ತಗೊಂಡು ಕೇಸಿಂದ್ರೆ ಹೋಳಿ ಆಡ್ತಾರೆ.
ಹುಲಿ ಆಡ್ಯಾಡಿ ಕಂಡಪಟ್ಟಿ ಸುಸ್ತಾಗ್ಯದ, ಕಣ್ಣಾಗೆಲ್ಲ ಬೂದಿ ಬಿದ್ದದ. ಇವಾಗ ಬನಾರಸ್ದು ಫೇಮಸ್ ಲಸ್ಸಿ ಕುಡಿಯಂಬರತ್ತ. ಬನಾರಸ್ ಲಸ್ಸಿ ಕುಡಿಲಕತ್ತೀನಿ. ಬನಾರಸ್ದಲ್ಲಿ ಸ್ಟ್ರೀಟ್ ಫುಡ್ ಫೇಮಸ್, ಲಸ್ಸಿ ಕುಡ್ದೇವಿ. ಇವಾಗ ಬನಾರಸ್ದು ಇನ್ನೊಂದು ಫೇಮಸ್ ಕಚೋರಿಯನ್ನು ತಿನ್ನಮ್ರತ್ತ. ಸುಡುಗಾಡು ಹೋಳಿ ಮಣಿಕರ್ಣಿಕಾ ಘಾಟ್ ಒಳಗೆ ನಡೀತದ. ಈ ಮಣಿಕರ್ಣಿಕಾ ಘಾಟ್ ಏನದೀಗ, ಈ ಘಾಟ್ ಒಳಗೆ ಯಾರು ಹೆಣ ಸುಡ್ತಾರೀಗ ಅವ್ರ ಕಿವಿ ಒಳಗೆ ಸ್ವಯಂ ಶಿವನೇ ಬಂದು ಕೇಸಂದ್ರೆ ತಾರಕ್ ಮಂತ್ರ ಓದ್ತಿರ್ತಾನೆ. ಅದ್ರ ಸಂಬಂಧ ಸಾಕಷ್ಟು ಜನ ಮತ್ತು ಹೊರಗಿನ ಜನ ಕೂಡ ಈ ಕಾಶಿ ಒಳಗೆ ಬಂದು ತಿರ್ಕೊಂಡು ಇದೇ ಮಣಿಕರ್ಣಿಕಾ ಘಾಟ್ ಒಳಗೆ ದಹನ ಆತಾರ. ನನ್ನ ಯೂಟ್ಯೂಬ್ ಚಾನಲ್ದಾಗ ಮಣಿಕರ್ಣಿಕಾ ಘಾಟದು ಸಪ್ರೇಟೇ ವಿಡಿಯೋ ಅದ, ಹೋಗ್ಕೇಸಂದ್ರೆ ನೋಡ್ರಿ. ಅದ್ರ ಲಿಂಕ ಈ ವಿಡಿಯೋ ತೊಳಗೆ ಡಿಸ್ಕ್ರಿಪ್ಷನ್ದಾಗ ಇದ್ದಿರ್ತದೆ. ಕಾಶಿ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ದಾಗ ಇದ್ದಿರ್ತದೆ, ಹೋಗ್ಕೇಸಂದ್ರೆ ಕ್ಲಿಕ್ ಮಾಡಿರಿ. ಈ ಬನಾರಸಿ ಗಲ್ಲಿ ಬೋಲ್ ಬುಲ ಇದ್ದಂಗೆ, ನಾವು ಎಕಡೆ ಹೋಗ್ತೀವೋ ಎಕಡೆ ಬರ್ತೀವೋ ಗೊತ್ತೇ ಆಗಲ್ಲ ಒಂದೇ ಸಲಕ್ಕೆ. ನಮ್ಮ ಹಳ್ಳಿ ಒಳಗೆಲ್ಲ ಬಣ್ಣಾಡಿ ಮಧ್ಯಾಹ್ನ ಆಯ್ತಪ್ಪ ಅಂದ್ರೆ ಸಾಕು, ನಮ್ಮ ಊರೊಳಗಿದ್ದು ಕೆರೆ ಮತ್ತು ಬಾವಿಗೆ ಹೋಗ್ತಿದ್ದೇವೆ. ಇವಾಗ ನಾ ಕಾಶಿ ಒಳಗೆ ಬಣ್ಣ ಅಂತರೂ ಆಡಿನಿ, ಮೈನೂ ಹೊಲಸಾಗ್ಯದ. ಇದೇ ಕಾಶಿದಲ್ಲಿರುವ ಘಾಟ್ ಒಳಗೆ ಸ್ನಾನ ಮಾಡ್ಕೇಸಿಂದ್ರೆ ಫ್ರೆಶ್ ಅಪ್ ಆಗಂತ. ಹರ್ ಹರ್ ಮಹಾದೇವ್. ಈ ವಿಡಿಯೋ ಇಲ್ಲಿಗೆ ಮುಗಿತದ್ರಿ ಗುರುವೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಇನ್ನೊಂದು ಅದ್ಭುತವಾದ ವಿಡಿಯೋ ತೊಗೊಂಡು ಕಿಸ್ಕೊಂಡು ಬರ್ತೀನಿ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬಾಯ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ. ಬಾಯ್.